ರಾಮಾಯಣ ಸಿನಿಮಾದ ಅವಧಿ 6 ಗಂಟೆ. ಚಿತ್ರತಂಡದ ಎದುರಿದೆ ದೊಡ್ಡ ಒಂದು ಸವಾಲು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಾಯಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ. ಸಿನಿಮಾ ಅವಧಿ ಎಷ್ಟೇ ದೀರ್ಘವಾಗಿದ್ದರೂ ಕತೆ ಪ್ರೇಕ್ಷಕರನ್ನು ಹಿಡಿದಿರುವಂತಿದ್ದರೆ ಅದು ಯಶಸ್ವಿಯಾಗುತ್ತದೆ ಎಂಬುದು ದುರಂಧರ್ ಸಿನಿಮಾ ಸಾಬೀತುಪಡಿಸಿದೆ. ಈ ಚಿತ್ರದ 2 ಭಾಗಗಳ ಒಟ್ಟು ಅವಧಿ 7 ಗಂಟೆಗೂ ಹೆಚ್ಚು. ಆದರೆ ರೋಚಕ ನಿರೂಪಣೆಯಿಂದಾಗಿ ಪ್ರೇಕ್ಷಕರು ಈ ಸಿನಿಮಾವನ್ನು ಸಂಭ್ರಮಿಸಿದರು. ಇದೀಗ ರಣವೀರ್ ಕಪೂರ್ ಅಭಿನಯದ ರಾಮಾಯಣ ಕೂಡ ಇದೇ ದಾರಿಯಲ್ಲಿ ಸಾಗಲು ಸಿದ್ಧವಾಗುತ್ತಿದೆ. 2 ಭಾಗಗಳು ಬರುತ್ತಿದೆ. ಈ ಸಿನಿಮಾದ ಅವಧಿ 6 ಗಂಟೆ ಇರಲಿದೆ ಅಂತಲೇ ಹೇಳಬಹುದು. ನಿರ್ದೇಶಕ ನಿತಿನ್ ತಿವಾರಿ ಅವರ ಈ ಮಹತ್ವಾಕಾಂಕ್ಷೆಯ ರಾಮಾಯಣ ಸಿನಿಮಾ ಒಟ್ಟು 2 ಭಾಗಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ 2 ಭಾಗಗಳ ಒಟ್ಟು ಅವಧಿ 6 ಗಂಟೆಗಳಿದೆ. ಅಂದರೆ ಪ್ರತಿ ಭಾಗವು ಸರಿಸುಮಾರು 3 ಗಂಟೆಗಳ ಕಾಲ ಪ್ರೇಕ್ಷಕರು ಕುರ್ಚಿಯಲ್ಲಿ ತುದಿಗಾಲಿನಲ್ಲಿ ಕೂರಿಸಬೇಕಿದೆ. ಇದು ದುರಂಧರ್ ಚಿತ್ರಕ್ಕಿಂತಲೂ ಕಡಿಮೆ ಅವಧಿ ಆಗಿದ್ದರೂ ಕೂಡ ಚಿತ್ರತಂಡಕ್ಕೆ ಸವಾಲಾಗಿದೆ. ಹಾಗಾದರೆ ಹೇಗೆ ಅಂತ ನೋಡೋಣ. ದುರಂಧರ್ ಕಥೆ ಏನು ಎಂಬುದು ಪ್ರೇಕ್ಷಕರಿಗೆ ತಿಳಿದಿರಲ್ಲ. ಹಾಗಾಗಿ ಜನರು ಅಷ್ಟು ದೀರ್ಘ ಅವಧಿಯನ್ನು ಗಮನದಲ್ಲಿಟ್ಟು ನೋಡುತ್ತಾರೆ. ಆದರೆ ರಾಮಾಯಣ ಸಿನಿಮಾದ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ದರಿಂದ ಜನರನ್ನು ಅಷ್ಟು ಹೊತ್ತು ಹಿಡಿದಿರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಜನರು ಸಿದ್ಧವಾಗಿ ಇರಬೇಕಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.